ಸೇರಿ ಒಂದೇನೋ ಒಂದು ದೊಡ್ಡ ಬ್ರಿಡ್ಜ್ ಮಾಡಬೇಕಾಯಿತು, ಒಂದು ಇಡೀ ಬೆಂಗಳೂರು ನಗರಕ್ಕೆ ಏನಾರು ಮಾಡ ಅಂಥ ಸಂದರ್ಭದಲ್ಲಿ ಗೌರ್ಮೆಂಟ್ಗೆ, ಚೀಫ್ ಮಿನಿಸ್ಟರ್ಗೆ ಮತ್ತು ಆ ಕಮಿಟಿಗೆ ಏನು ಮಾಡಲಿಕ್ಕೂ ಕೂಡ ಒಂದು ಅವಕಾಶ ಇದೆ. ಇಲ್ಲಿ ಮೆಂಬರ್ ಸೆಕ್ರೆಟರಿ, ಚೀಫ್ ಕಮಿಷನರ್ ಆಫ್ ದಿ GBA, ಆ ಕಮಿಷನರ್ಸ್, ಅದಕ್ಕೆ ಕಮಿಷನರ್ಸ್ ಯಾರ್ಯಾರು ಬರ್ತಾರೆ ಅವರು ಕಾರ್ಪೊರೇಷನ್ಗೆ ಮೆಂಬರ್ಸು, BDA ಕಮಿಷನರು, ತಿರ್ಗಾ ಅದೇ ಫೈಲಲ್ಲಿ ಎಲ್ಲ ಕೂಡ ಮಾಡಬೇಕು ಅಂತ ಅವ್ರಿಗೆ ಡಿಸ್ಚಾರ್ಜ್ ಆಫ್ ಪವರ್ಸ್ ಕೂಡ ಇದನ್ನು ನಾವು ಸ್ವಲ್ಪ ಅವ್ರಿಗೆ ಸ್ಟ್ರೆಂಥನ್ ಮಾಡಲಿಕ್ಕೆ ಮಾಡಿದ್ದೇವೆ. ಆಮೇಲೆ ಎಕ್ಸ್ಪರ್ಟ್ಸ್ ಕಮಿಟಿ ಕೂಡ ಇಲ್ಲಿ ಇಟ್ಟಿದೆ. ಗೌರ್ಮೆಂಟ್ ಕಾನ್ಸ್ಟಿಟ್ಯೂಟ್ ಕೆಲವು ಎಕ್ಸ್ಪರ್ಟ್ ಕಮಿಟಿ, ಯಾರು ಕೆಲವರು ನಗರಕ್ಕೆ ಉತ್ತಮವಾದಂಥ ಸ್ಟ್ರಾಟಜಿ ಕೊಡೋರು ಮಾಡಿದ್ದೇವೆ. ಆಮೇಲೆ ಒಂದು ಒಂದು 6 ಕಮಿಟಿ ಮಾಡಿದ್ದೇವೆ. ಅರ್ಬನ್ ರೀಜನಲ್ ಟೌನ್ ಪ್ಲಾನಿಂಗು, ಇನ್ಫ್ರಾಸ್ಟ್ರಕ್ಚರ್ ಟ್ರಾನ್ಸ್ಪೋರ್ಟೇಷನ್ ಒಂದು, ಎನ್ವೈರನ್ಮೆಂಟು, ಕ್ಲೈಮೇಟ್ ಚೇಂಜ್ಗೆ, ಮಿಕ್ಕಿದ್ದು ಸೋಷಿಯಲ್ ಜಸ್ಟಿಸು, ಸೋಷಿಯಲ್ ಇನ್ಕ್ಲೂಷನ್, ಎಜುಕೇಷನ್, ಹೆಲ್ತ್, ವೆಲ್ಫೇರ್ ಅಂತ ಅದೊಂದು ಕಮಿಟಿ ಮಾಡಿದ್ವಿ. ಇನ್ಫಾರ್ಮೇಷನ್, ಎಜುಕೇಷನ್, ಕಮ್ಯುನಿಕೇಷನ್, ಯಾಕೆಂದ್ರೆ ಈಗೆಲ್ಲ ಮೇಜರ್ ನಮ್ಮ ಮಾಸ್ ಕಮ್ಯುನಿಕೇಷನ್ನು, IT, BT ಇವೆಲ್ಲ ಇದೆಯಲ್ಲ, ಸೋಷಿಯಲ್ ಮೀಡಿಯಾ ಇವೆಲ್ಲ ಕೂಡ ಇದೆ. ಸೊ ಅದಕ್ಕೆಲ್ಲ ಕೂಡ ಜಾಗೃತವಾಗಲಿ ಅಂತೇಳಿ ಅದಕ್ಕೂ ಒಂದು ಮಾಡಿದ್ದೇವೆ. ಆಮೇಲೆ ಇಲ್ಲಿ ಕಾರ್ಪೊರೇಷನ್ಗಳನ್ನ 1 to 7, ನಾಟ್ ಮೋರ್ ದೆನ್ 7 ಅಂತ ಮಾಡಿದ್ದೇವೆ. ಇಲ್ಲ ಒಂದು ಮಾಡ್ಬೋದು, ಇಲ್ಲ 2 ಮಾಡ್ಬೋದು, ಇಲ್ಲ 3 ಮಾಡ್ಬೋದು, 4. ಅದನ್ನು ಇವ್ರನ್ನೆಲ್ಲ ಕೂತ್ಕೊಂಡು ಮತ್ತೆ ನಾವು ಮಾತಾಡಬೇಕಾಗ್ತದೆ. ವಿಲ್ ಹ್ಯಾವ್ ಟು ಸಿಟ್ ವಿತ್ ದೆಮ್, ಜಾಗೃತವಾಗಿ ಯಾವ ರೀತಿ ಡಿವೈಡ್ ಮಾಡಬೇಕು ಅಂತ. ವಿ ಹ್ಯಾವ್ ಟು ಟೇಕ್ ದೆಮ್ ಇನ್ ಟು ಅವರ್ ಲೆಜಿಸ್ಲೇಟರ್ಸ್ ಆಲ್ಸೋ ಇನ್ ಟು ಕಾನ್ಫರೆನ್ಸ್. ಸುಮ್ಮನೆ ನಾವು ಮಾಡೋಕ್ಕಾಗಲ್ಲ, ಯಾಕೆಂದರೆ ಅಡ್ಮಿನಿಸ್ಟ್ರೇಷನ್ ಕೂಡ ಭಾಳ ಮುಖ್ಯ ಇಲ್ಲಿದೆ ಆ ದೃಷ್ಟಿಯಿಂದ. ಆಮೇಲೆ ಪಾಪ್ಯುಲೇಷನ್ ಕೂಡ ನಾಟ್ ಲೆಸ್ ದೆನ್ 10 lakhs ಜಾಸ್ತಿ ಇರಬೇಕು, ಮಿನಿಮಮ್ ಜಾಸ್ತಿ ಇರಬೇಕು. 55,000 ಇನ್ಹೆಬಿಟ್ಸ್ ಪರ್ ಕಿಲೋಮೀಟ್ರು. ರೆವಿನ್ಯೂ ಜನರೇಷನ್ ಮಿನಿಮಮ್ 300 ಕೋಟಿ ರೂಪಾಯಿ ಯಾವ್ದಾದ್ರು ಒಂದು ಮಾಡಬೇಕಾದ್ರೆ ಒಂದು ಇದಕ್ಕೆ ಅಟ್ಲೀಸ್ಟ್ ಮಿನಿಮಮ್ 300 ಕೋಟಿ ರೂಪಾಯಿ ಅದಕ್ಕೆ ರೆವಿನ್ಯೂ ಇರಬೇಕು ಹಿಂದೆ ಇದಕ್ಕಿನ್ನ. ಎಂಪ್ಲಾಯ್ಮೆಂಟು, ನಾನ್ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ನಾಟ್ ಲೆಸ್ ದೆನ್ 50% ಅಂತ ಕೆಲವರು, ಅಂದರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಇರಬೇಕು, ಅಟ್ಲೀಸ್ಟ್ 50% ಜಾಸ್ತಿ ಇರಬೇಕು. ಈಚ್ ಕಾರ್ಪೊರೇಷನ್ ಇನ್ ದಿ GBA ಶೆಲ್ ಬಿ ಸೂಟಬಲ್ ನೇಮ್ಡ್. ಅದಕ್ಕೆ ಹೆಸರನ್ನ ಚೇಂಜ್ ಮಾಡಬಾರ್ದು. ಇಲ್ಲ ಬೆಂಗಳೂರು ನಾರ್ತ್, ಬೆಂಗಳೂರು ಸೌತ್, ಬೆಂಗಳೂರು ಈಸ್ಟ್, ಬೆಂಗಳೂರು ವೆಸ್ಟ್, ಬೆಂಗಳೂರು ಸೆಂಟ್ರಲ್, ಇಷ್ಟು ಮಾತ್ರ ಇರಬೇಕು. ಬೆಂಗಳೂರು ಬಿಟ್ಬಿಟ್ಟು ಶಿವಕುಮಾರ್ ಹೆಸರು ಇಡೋದು, ಕೆಂಪೇಗೌಡ ಹೆಸರು ಇಡೋದು, ಇನ್ನೊಂದು ಹೆಸರು ಇಡೋದು ಬೇಡ. ಬೆಂಗಳೂರು ಗೌರವನ, ಸ್ವಾಭಿಮಾನನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಮಾಡಿದ್ದೇವೆ. ಸೊ ಬೆಂಗಳೂರು ಬಿಟ್ಬಿಟ್ಟು ಬೇರೆ ಹೆಸರು, ಕೆಲವು ಕಡೆ ನಾನು ನೋಡಿದ್ದೇನೆ ರಂಗಾರೆಡ್ಡಿ ಡಿಸ್ಟ್ರಿಕ್ಟ್ ಅಂತ ಆಂಧ್ರಲ್ಲಿ ಇಟ್ಟಿದ್ದಾರೆ, ಇನ್ನೊಂದು ಕಡೆ ಯಾವುದೋ ಇನ್ನೊಂದು ಹೆಸರು ಇಟ್ಟಿದ್ದಾರೆ. ಸೊ ಅದೆಲ್ಲ ಬೇಡ, ಬೆಂಗಳೂರು ಹೆಸರೇ ಇರಲಿ. ದಕ್ಷಿಣ ಉತ್ತರ ಅದಕ್ಕೆ ಏನು ಬೇಕಾದ್ರೆ ಒಂದು, ಬೆಂಗಳೂರು ಬಿಟ್ಟು ಏನು ಮಾಡೋದು ಬೇಡ ಅಂತೇಳಿ. ಆಸ್ ಫಾರ್ ಆಸ್ ಪಾಸಿಬಲ್ ಆಫ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಆದಷ್ಟು ನಾವು ಡಿವೈಡ್ ಮಾಡಬಾರ್ದು ಅಂತ. ಏನು ವಿಧಿ ಇಲ್ಲ ಅಂದರೆ ಕೆಲವು ಕಡೆ 2 ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು ಅನ್ನೋದನ್ನ ಸೆಕ್ಷನ್ 26 ಪ್ರಕಾರ ಅವಕಾಶ ಇದೆ. ಸೊ ಅದನ್ನು ಕೂಡ ಇಟ್ಟಿದ್ದೇವೆ. ಡ್ಯೂರೇಷನ್ 5 ವರ್ಷ. ಇದಕ್ಕೆ ಅಧ್ಯಕ್ಷರು ಮಾತ್ರ, ಇವ್ರಿಗೆ ಮಾತ್ರ ಇಲ್ಲಿ ವಾರ್ಡ್ 150 ಜನಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ. ಮ್ಯಾಕ್ಸಿಮಮ್ 150, ನಾಟ್ ಮೋರ್ ದನ್ 150. 100 to 150 ಏನಾದ್ರು ಒಂದು ಅವಕಾಶ ಇದೆ ಸೆಕ್ಷನ್ 29 ಅದಕ್ಕೆ. ಈ ಟರ್ಮ್ ಆಫ್ ಆಫೀಸ್ ಫಾರ್ ಮೇಯರ್ಸ್ ಅಂಡ್ ಡೆಪ್ಟಿ ಮೇಯರ್ಸ್ ಬರೀ 1 ವರ್ಷ ಅವನಾಗಿ ಗೆದ್ದು ಅವನಿಗೆ ಇದು ಮಾಡಿ ಅವನು ಟೈರ್ ಮಾಯಿತು ಮತ್ತೊಂದು ಭಾಳ ಗಾಬರಿ ಆಗ್ತದೆ. ಸೊ ಅದಕ್ಕೆ 2.5 ವರ್ಷ ಇಟ್ಟಿದ್ದೇವೆ ಅಧ್ಯಕ್ಷೆ. ಈ ಒಂದು ಸೆಕ್ಷನ್ 78 ಒಂದು ಅವಕಾಶ ಇದೆ, 2.5 years. ಆಮೇಲೆ ನೋ ಕಾನ್ಫಿಡೆನ್ಸ್ ಏನಾದ್ರು ಅವನ ಮೇಲೆ ಮಾಡಬೇಕು ಅನ್ನೋದ್ರೆ 6 months ಅವನು ಆಫೀಸ್ ಮುಗಿಸಿರ್ಬೇಕು. ಆಫ್ಟರ್ 6 months ದೇ ಕ್ಯಾನ್ ಗೋ ಫಾರ್ ನೋ ಕಾನ್ಫಿಡೆನ್ಸ್ ಮೋಷನ್ ಆನ್ ದಿ ಮೇಯರ್. ಸೊ ಇಲ್ಲಿ ಒಂದು ಅಸೆಂಬ್ಲಿ ಲೆವೆಲ್ ಕಾನ್ಸ್ಟಿಟ್ಯೂನ್ಸಿ ಒಂದು ಕಮಿಟಿ, ಒಂದು ಕನ್ಸಲ್ಟೇಟಿವ್ ಕಮಿಟಿ ಅಂತ. ಸೊ ಅದಕ್ಕೆ ಸರ್ಕಾರ ಅದಕ್ಕೆ ಮಾಡ್ತಾರೆ. MLA ಕಂಪಲ್ಸರಿ, ಯಾರು ಅವನು MLA ಇರ್ತಾನೆ ಆತನೇ ಚೇರ್ಮನ್ ಇರ್ತಾರೆ ಕಂಪಲ್ಸರಿ ಅವ್ರ ಕ್ಷೇತ್ರಕ್ಕೆ. ಮೆಂಬರ್ಗಳು ಆ ಲೋಕಲ್ MLC, ಯು ಶುಡ್ ರಿಸೈಡ್ ಇನ್ ದಟ್ ಏರಿಯಾ ಅಂಡ್ ಬಿ ಎ ವೋಟರ್. ಎಲ್ಲಿಂದ ಬಂದು ನಾನೋಗಿ ಇಲ್ಲಿ ಗಾಂಧಿನಗರದಲ್ಲಿ ಆಗ್ತೀನಿ ಅನ್ನಂಗೆ ಆಗಲ್ಲ. ಸೊ MLC ಆಫ್ ದಟ್ ಏರಿಯಾ, ಕೌನ್ಸಿಲರ್ ರೆಪ್ರೆಸೆಂಟಿಂಗ್ ದಿ ಏರಿಯಾ ಅಂಡ್ ಆಫೀಸರ್ ಆಫ್ ದಿ ಏರಿಯಾ ಆಫ್ ಅದರ್ ಡಿಪಾರ್ಟ್ಮೆಂಟ್ಸ್ ಅಂಡ್ ಏಜೆನ್ಸೀಸ್. ಅವರು ಕೋಆರ್ಡಿನೇಷನ್ ಮಾಡೋಕ್ಕೆ, ಇಂಪ್ಲಿಮೆಂಟೇಷನ್ಗೆ, ಗ್ರೀವೆನ್ಸಸ್ ಕೂಡ ಎಲ್ಲ ಇದೆ. ಆಮೇಲೆ ಸ್ಟ್ಯಾಂಡಿಂಗ್ ಕಮಿಟಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ. ಒಂದು ರೆವಿನ್ಯೂಗೆ ಒಂದು ಸ್ಟ್ಯಾಂಡಿಂಗ್ ಕಮಿಟಿ, ಅಡ್ಮಿನಿಸ್ಟ್ರೇಷನ್ಗೆ, ಸೋಷಿಯಲ್ ಜಸ್ಟಿಸ್, ಎಜುಕೇಷನ್ ಒಂದು ಕಮಿಟಿ, ಪಬ್ಲಿಕ್ ವರ್ಕ್ಸು, ಇಂಜಿನಿಯರಿಂಗ್ಗೆ, ಪಬ್ಲಿಕ್ ಹೆಲ್ತ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ, ಫಾರೆಸ್ಟು, ಎನ್ವಿರಾನ್ಮೆಂಟು, ಎಕಾಲಜಿ, ಹಾರ್ಟಿಕಲ್ಚರ್, ಫಿಶಿಸ್ಗೆ ಒಂದು ಕಮಿಟಿ, ಫಾರ್ ಇನ್ಫ್ರಾಸ್ಟ್ರಕ್ಚರ್ಗೆ ಒಂದು ಸಪ್ರೇಟು, ಸ್ಟ್ಯಾಂಡಿಂಗ್ ಕಮಿಟಿ ಆ್ಯಂಡ್ ಆಡಿಟ್ ಅಕೌಂಟ್ಸು ಅದು 2.5 ವರ್ಷ ಟೈಮ್ ಇಟ್ಟಿದ್ವಿ. ಮೇಯರ್ಗೆ ಎಷ್ಟು ಟೈಮ್ ಇಟ್ಟಿದ್ದೀವೋ ಅದಕ್ಕೆ ಮೆಂಬರ್ಸ್ 9 ರಿಂದ 15 ಜನ ಇನ್ಕ್ಲೂಡಿಂಗ್ ಚೇರ್ಮನ್ ಅದಕ್ಕೆ ನಾವು ಇಟ್ಟಿದ್ದೇವೆ. ಈ ವಾರ್ಡ್ ಕಮಿಟಿಗೆ 20 ತಿಂಗಳು ಇಟ್ಟಿದ್ದೇವೆ. ವಾರ್ಡ್ ಕಮಿಟಿಗೆ ಅದಕ್ಕೆ ಇದು ಚೇರ್ಮನ್ ಕೌನ್ಸಿಲರೇ ಇರಬೇಕು, ರೆಪ್ರೆಸೆಂಟಿಂಗ್ ದಟ್ ವಾರ್ಡ್, ಯಾರು ಗೆದ್ದಿರ್ತಾನೆ ಆತ. ಅದಕ್ಕೆ 4 ಜನ GBA ಇಂದ ಅದಕ್ಕೆ ಯಾರು ಇದ್ದಾರೆ ಅವ್ರನ್ನ ನಾಮಿನೇಟ್ ಮಾಡೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಸೊ ಕಾರ್ಪೊರೇಷನ್ ಕೂಡ ಇವತ್ತು ಏನಿದೆ ಅದೇ ರಿಸರ್ವೇಷನ್ನು SC STಗೆ, ವುಮನ್ಗೆ, ಆಮೇಲೆ ನಮ್ಮ ಅಸೋಸಿಯೇಷನ್ಗಳಿರ್ತಾರಲ್ಲ
ಅವನ್ನೆಲ್ಲ ತೆಗೆದುಕೊಳ್ಳೋದಿದೆ.